ದ ಫಸ್ಟ್ ಲಾ. ಈ ವಿಷಯ ನಮ್ಮ ಜೊತೆ ಹುಟ್ಟಿದೆ, ನಮ್ಮ ಜೊತೆನೇ ಬೆಳೀತಿದೆ, ನಮ್ಮ ಬದುಕಲ್ಲಿ ತುಂಬ ಆಟ ಆಡ್ತಾ ಇದೆ. ಈ ವಿಷಯ ಇದೆ ಅಂತ ನಮ್ಗೆ ಗೊತ್ತಾಗಿದೆ 1990 ಮೇಲೆ. ಈ ವಿಷಯದ ಬಗ್ಗೆ ರಿಪೋರ್ಟ್, ಥಿಯರಿ, PhD ಮುಂತಾದ ಎಷ್ಟೋ ವಿಧಾನವಾದ ಓದುವಿಕೆ ಸ್ಟಾರ್ಟ್ ಆಗಿದೆ 1990 ಮೇಲೆ. ಇಲ್ಲಿ ಇದ್ರ ಜೊತೆ ನಾವು ಬದುಕ್ತಿದ್ರು ಕೂಡ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಎಷ್ಟೋ ಶತಮಾನಗಳೇ ಬೇಕಿತ್ತು. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತನಾ? ಎಮೋಷ್ನಲ್ ಇಂಟೆಲಿಜೆನ್ಸಿ, ಭಾವನಾತ್ಮಕ ಬುದ್ಧಿವಂತಿಕೆ. ಯೋಚನೆ ಮಾಡಿ, ಇಡೀ ಪ್ರಪಂಚದಲ್ಲಿ ನಗುನೇ ಇಲ್ಲ ಅಂದರೆ, ಅಳುನೇ ಇಲ್ಲ ಅಂದರೆ, ಮುದ್ದಾದ ಪ್ರೀತಿ ಇಲ್ಲ ಅಂದರೆ, ರೌದ್ರವಾದ ಕೋಪ ಕಷ್ಟ ಆಗುತ್ತಲ್ಲ, ಬದುಕೋದು ತುಂಬ ಕಷ್ಟ ಆಗುತ್ತೆ. ಇವೆಲ್ಲ ಇಡೀ ಜೀವನದ ಒಂದಷ್ಟು ಭಾಗಗಳಾಗಿದೆ. ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕಾಗಿದೆ. ಯಾಕೆ ಗೊತ್ತಾ? ನಮ್ಮ ಇಡೀ ದೇಹ ಇಂತಹ ಎಷ್ಟೋ ಎಮೋಷ್ನಲ್ಗಳ ಮೇಲೆ ಬಿಲ್ಡ್ ಆಗಿದೆ. ಸೈಕಾಲಜಿ ಹೇಳುತ್ತೆ ಇದು ಇಷ್ಟಕ್ಕೂ ಉತ್ತರ ಎಮೋಷ್ನಲ್ ಇಂಟೆಲಿಜೆನ್ಸು ಒಂದೇ ಒಂದಿಲ್ಲ. ಅದರ ಬಗ್ಗೆ ತುಂಬ ತಿಳ್ಕೊಳ್ಳೋಣ. ಲೆಟ್ ಸ್ಟಾರ್ಟ್ ದ ಗೇಮ್. ಜೀವನ ಅನ್ನೋದು ಎರಡು ವಿಷಯ ಮಧ್ಯದಲ್ಲಿ ನಡೆಯುವಂತಹ ಮಹಾಯುದ್ಧ. ಒಂದು ನಿಮ್ಮ ಮನಸ್ಸು, ಇನ್ನೊಂದು ಸಾಮಾಜಿಕ ಮನಸ್ಸು. ಅದೇ ರೀ ಕೋತಿ ಥರ ಇಡೀ ಜನರ ಮಧ್ಯದಲ್ಲಿ ಓಡಾಡಕ್ಕೆ ಬಿಟ್ಟಿರ್ತೀರಲ್ಲ, ಆ ಮನಸ್ಸರ ಬಗ್ಗೆ. ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ದೊಡ್ಡ ವಿಷಯ. ಆ ವಿಷಯದಲ್ಲಿ 5 ಮುಖ್ಯವಾದ ಸಬ್ ಟಾಪಿಕ್ಸ್ ಅಂತೆ. ಅದೇ ಚಿಕ್ಕ ವಿಷಯಗಳು. ಆ ಚಿಕ್ಕ ವಿಷಯಗಳು ಜೀವನದಲ್ಲಿ ತುಂಬ ದೊಡ್ಡ ವ್ಯತ್ಯಾಸ ಮಾಡುತ್ತೆ. ಯಾವ ಚಿಕ್ಕ ವಿಷಯಗಳು ಅಂತೀರಾ? ಮೊದಲನೇದು ಸೆಲ್ಫ್ ಅವೇರ್ನೆಸ್, ಸ್ವಯಂ ಅರಿವು. ಎರಡನೇದು ಸೆಲ್ಫ್ ರೆಗ್ಯುಲೇಷನ್, ಸ್ವಯಂ ನಿಯಂತ್ರಣ. ಮೂರನೇದು ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕ ಕೌಶಲ್ಯತೆ. ನಾಲ್ಕನೇದು ಎಂಪತಿ, ಸಮಾನುಭೂತಿ. ಐದನೇದು ಮೋಟಿವೇಶನ್, ಪ್ರೇರಣೆ. ಮೊದಲನೇ ವಿಷಯ ಸೆಲ್ಫ್ ಅವೇರ್ನೆಸ್, ಸ್ವಯಂ ಅರಿವು. ನಮ್ಮ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಲ್ಲ. ನಮ್ಮ ಹೆಸರು, ಅಪ್ಪ ಅಮ್ಮನ ಹೆಸರು, ನಾವು ಏನು ಓದ್ತಾ ಇದ್ದೀವಿ, ಏನು ಕೆಲಸ ಮಾಡ್ತಾ ಇದ್ದೀವಿ, ಯಾವ ಗಾಡಿ ನಮ್ಮ ಹತ್ರ ಇದೆ, ಯಾವ ಕಾರ್ ನನಗಿಷ್ಟ, ಇದೆಲ್ಲ ಸೆಲ್ಫ್ ಅವೇರ್ನೆಸ್ ಅಂತೀರಾ? ಅಲ್ಲ. ಸೆಲ್ಫ್ ಅವೇರ್ನೆಸ್ ಅಂದರೆ ಇದಕ್ಕೂ ಮೀರಿದ ಒಂದಷ್ಟು ವಿಷಯ. ನಮ್ಮ ಎಮೋಷನ್ಸ್ ಯಾವ ಥರ ಇದೆ, ನಾವು ಯಾವ ಥರ ಯೋಚನೆ ಮಾಡ್ತೀವಿ, ಬೇರೆಯವರ ಒಂದಷ್ಟು ಫೀಲಿಂಗ್ಸ್ಗಳಿಗೆ ಯಾವ ಥರ ಸ್ಪಂದಿಸ್ತೀವಿ, ಅವ್ರಿಗೆ ಬೇಕಾಗಿರುವಂಥ ಯಾವ್ದಾರ ವಿಷಯದಲ್ಲಿ ನಾವು ಹೆಲ್ಪ್ ಮಾಡ್ತೀವಿ, ಪ್ರತಿಯೊಂದನ್ನು ತಿಳ್ಕೊಂಡಿರ್ಬೇಕು. ಅದನ್ನೇ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋ ಲಾ ಹೇಳುತ್ತೆ ಸೆಲ್ಫ್ ಅವೇರ್ನೆಸ್ ತುಂಬ ದೊಡ್ಡ ವಿಷಯ ಅಂತ. ಸೆಲ್ಫ್ ಅವೇರ್ನೆಸ್ ನಮ್ಮನ್ನು ನಾವು ಮಾತ್ರ ಬೆಳೆಯುವಂತಹ ವಿಷಯ ಅಲ್ಲ, ಬೇರೆಯವರನ್ನು ಬೆಳೆಸುವಂತಹ ವಿಷಯ. ಇನ್ನು ಎರಡನೇದು ಸೆಲ್ಫ್ ರೆಗ್ಯುಲೇಷನ್, ಸ್ವಯಂ ನಿಯಂತ್ರಣ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಬೇಕಾದ್ರೆ ಕೆಂಪು ಲೈಟ್ನ ನಾವು ತುಂಬ ಸತಿ ಜಂಪ್ ಮಾಡಿದ್ದೀವಿ. ಬಟ್ ವಿಷಯ ಅದಲ್ಲ. ಜೀವನದಲ್ಲಿ ಅದನ್ನು ನಾವು ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಲಿಮಿಟೇಷನ್ಸ್ನ ಅಥವಾ ನಮ್ಮ ಅಂತ್ಯ ಸಾವಲ್ರಿ, ನಮ್ಮ ಯಾವ ವಿಷಯ ಎಲ್ಲಿ ತನಕ ಹೋದರೆ ಚಂದ ಅನ್ನೋದು ನಮ್ಗೆ ಗೊತ್ತಿರಬೇಕು. ಮಾತು ತುಂಬ ಆಡಿದ್ರೆ ಮುತ್ತು ಉದ್ರೋಗುತ್ತೆ ಅಂತಾರೆ. ಬಟ್ ಮುತ್ತು ಉದ್ರಿ ಹೊಡೆದೋದ್ರೆ ಆ ಮುತ್ತು ಬೆಲೆ ಕಮ್ಮಿ. ಮಾತಾಡಬೇಕಾದ್ರೆ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಪ್ರಾರಂಭಿಸ್ಬೇಕು ಅನ್ನೋಂತಹ ದೊಡ್ಡ ವಿಷಯನ ನಾವು ತಿಳ್ಕೊಂಡಿರ್ಬೇಕು. ಯಾವ ವಿಷಯನ ಎಲ್ಲಿ ಪ್ರಾರಂಭಿಸ್ತೀವಿ, ಎಲ್ಲಿ ಮುಗಿಸ್ತೀವಿ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಯಾಕೆ ಗೊತ್ತಾ? ಪ್ರಾರಂಭ ಎಷ್ಟು ಮುಖ್ಯನೋ ಅಂತ್ಯ ಅಷ್ಟೇ ಮುಖ್ಯ. ಇನ್ನು ಮೂರನೇದು ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕ ಕೌಶಲ್ಯತೆ. ಮಾತಾಗಿರ್ಬೋದು, ನಡವಳಿಕೆ ಆಗಿರ್ಬೋದು, ನಿಮ್ಮನ್ನು ನೀವು ವ್ಯಕ್ತಪಡಿಸ್ಕೊಳ್ಳೋದಾಗಿರ್ಬೋದು, ಪ್ರೆಸೆಂಟೇಷನ್ ಆಫ್ ಯುವರ್ ಸೆಲ್ಫ್, ಎಂಪತಿ, ಇಂತಹ ದೊಡ್ಡ ವಿಷಯಗಳು ಇದರಲ್ಲಿ ಬರುತ್ತೆ. ಇಲ್ಲಿ ಏನಪ್ಪ ಹೇಳುತ್ತೆ ಅಂದರೆ, ನೀವು ಸಮಾಜದ ಮುಂದೆ ಯಾವ ಥರ ತೋರಿಸ್ಕೊಳ್ತೀರಾ ತುಂಬ ಮುಖ್ಯ ಆಗುತ್ತೆ. ಸಮಾಜದ ಮುಂದೆ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದು ತುಂಬ ದೊಡ್ಡ ವಿಷಯ. ಒಳ್ಳೆ ಬಟ್ಟೆ ಹಾಕಿದ ತಕ್ಷಣ ದೊಡ್ಡ ವ್ಯಕ್ತಿ ಆಗಲ್ಲ. ಜಾಸ್ತಿ ಓದಿದ ತಕ್ಷಣ ಚಿಕ್ಕ ವ್ಯಕ್ತಿನೂ ಆಗಲ್ಲ. ಚಿಕ್ಕ ವ್ಯಕ್ತಿ ದೊಡ್ಡ ವ್ಯಕ್ತಿ ಅನ್ನೋದು ನಿನ್ನ ಬುದ್ಧಿವಂತಿಕೆಯಲ್ಲಿರುತ್ತೆ, ನೀನು ಬದುಕುವಂತಹ ರೀತಿಯಲ್ಲಿರುತ್ತೆ. ಜಾಸ್ತಿ ಓದಿ ದುರಹಂಕಾರ ಮಾತಾಡಿ ಇಡೀ ಜಗತ್ತನ್ನು ಎದುರಾಕೊಂಡು ಬದುಕೋದು ಮೂರ್ಖತನ. ಏನೂ ಓದದೆ ತುಂಬ ನಡವಳಿಕೆ, ತುಂಬ ಕೃಷ್ಣನಂತೆ ಬದುಕೊಂಡು ತುಂಬ ದೊಡ್ಡ ಬುದ್ಧಿವಂತಿಕೆ. ಕೃಷ್ಣ ಯಾಕೆ ಅಂತ ಹೇಳಿದೆ ಅಂತನಾ? ಕೃಷ್ಣ ತುಂಬ ಬುದ್ಧಿವಂತ ಆದರೂ ತುಂಬ ಬುದ್ಧಿವಂತ. ಅರ್ಥ ಆಗಿಲ್ಲಲ್ಲ? ನನಗೆ ತುಂಬ ಅರ್ಥ ಆಗ್ತಾ ಇದೆ. ಇತ್ತೀಚೆಗೆ ತುಂಬ ಮೇಧಾವಿ ಆಗೋಗಿದೆ. ಇನ್ನು ಮೂರನೇದು ತಪ್ಪು. ನಾಲ್ಕನೇದು ಎಂಪತಿ ಅಂದರೆ ಬೇರೆಯವರ ಶೂ ಒಳಗೆ ನಾವು ನಿಂತು ಅವ್ರ ಸಿಚುವೇಶನ್ ಅಥವಾ ಅವ್ರು ಅನುಭವಿಸ್ತಾ ಇರುವಂಥ ಸ್ಥಿತಿನ ತಿಳ್ಕೊಳ್ಳೋವಂಥದ್ದು. ಶೂ ಅಂದರೆ ನಿಜವಾಗ್ಲೂ ಬಾಟಾ ಶೂನೋ, ನೆಕ್ಸಾ ಶೂನೋ, ಮತ್ತೊಂದು ಶೂನೋ ಅಲ್ಲ. ಶೂ ಅಂದರೆ ಅವರ ಇರುವಂತಹ ಸ್ಥಿತಿ ಬಗ್ಗೆ ಅಥವಾ ಅವ್ರ ಸ್ಥಿತಿ ಒಳಗೆ ಹೋಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಇನ್ನು ಐದನೇದು ಮೋಟಿವೇಶನ್. ನನಗೊಬ್ಬರು ಟೀಚರ್ ಇದ್ರಿ 10th, ಅವರೊಂದು ಕತೆ ಹೇಳೋರು ಅಥವಾ
ಅವ್ರೊಂದು ಮಾತು ಹೇಳೋರು, ಅಗ್ನಿ ಅಥವಾ ಒಂದಷ್ಟು ಕಿಡಿ ದೇಹದ ಒಳಗಿಂದ ಬರ್ಬೇಕಂತೆ. ಅದು ನಮ್ಮನ್ನು ಏನು ಸಾಧಿಸೋಕ್ಕಾದ್ರೂ ಬಿಡುತ್ತಂತೆ. ಹೊರಗಿಂದ ಯಾರೋ ಪೆಟ್ರೋಲ್ ಸುರಿದು ಅಥವಾ ಹೊರಗಿಂದ ಯಾರೋ ಹೇಳಿ 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 ನಿನ್ನಲ್ಲಿ ಆ ಮೋಟಿವೇಶನ್ ಅಥವಾ ನಿನ್ನನ್ನು ಪ್ರೇರಣೆ ಮಾಡಿದ್ರೆ ಒಂದು 2 ಅವರ್ 3 ಅವರ್ ಇರುತ್ತಪ್ಪ. ಅದಾದಮೇಲೆ ಆ ಅಗ್ನಿ ನಿನ್ನ ಮನಸ್ಸಲ್ಲಿರುವಂತಹ ಪ್ರೇರಣೆ ಆರೋಗುತ್ತೆ. ನೀವು ಸಾಧಿಸ್ಬೇಕು ಅಂದ್ಕೊಂಡಿರೋವಂಥದ್ದು ನಿಮ್ಮ ವಿಷನ್, ನಿಮ್ಮ ಗೋಲ್, ನೀವು ಏನನ್ನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಒಂದ್ಸತಿ ದೃಢವಾಗಿ ನಂಬ್ಕೊಂಡ್ರೆ ನಿಮ್ಮಲ್ಲಿ ಬೇಕಾಗಿರುವಂತಹ ಪ್ರೇರಣೆ ಅಥವಾ ಮೋಟಿವೇಶನ್ ನಿಮ್ಮಲ್ಲಿ ಹುಟ್ಟೇ ಹುಟ್ಟುತ್ತೆ. ಸೊ ನಂಬಿ, ನಿಮ್ಮನ್ನು ಮೊದಲು ನಂಬಿ. ಇನ್ನೇನು ವಿಷಯ ಇದೆ ರೀ, ತುಂಬ ವಿಷಯ ಇದೆ. ನೀವು ನನ್ನನ್ನು ಹೀಗೆ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಯಾಕಂದರೆ ನಾನು ಈಗ ಹೋಗಿ ತುಂಬ ವಿಷಯ ಕಲ್ತ್ಕೊಂಡ್ಬರ್ತೀನಿ. ತುಂಬ ವಿಷಯ ಕಲಿಬೇಕಿದೆ, ನಾನು ಕಲಿಯೋಕೆ ಹೋಗ್ತಾ ಇದ್ದೀನಿ ರೀ. ನನಗೂ ಗುರುಗಳಿದಾರಲ್ಲ, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಥ್ಯಾಂಕ್ ಯು ಆಲ್, ಕೀಪ್ ವಾಚಿಂಗ್ ಮೀ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.